ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನರು ಸಣ್ಣ ಮಕ್ಕಳನ್ನು ಒಳಗೊಂಡಂತೆ ಚಿಕ್ಕ ವಯಸ್ಸಿಗೆ ತಲೆ ಕೂದಲು ಉದುರೋದು, ತಲೆ ಕೂದಲು ಬೆಳ್ಳಗಾಗೋದು, ಈ ಎಲ್ಲ ಒಂದು ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಇದಕ್ಕೆ ಅವ್ರು ಏನು ಮಾಡಿರ್ತಾರೆ ಅಂದರೆ, ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ಹಲವಾರು ಶಾಂಪುಗಳನ್ನ ಉಪಯೋಗಿಸಿರ್ತಾರೆ, ಹೇರ್ ಕಂಡೀಷನರ್ ಉಪಯೋಗಿಸಿರ್ತಾರೆ, ತೈಲಗಳನ್ನು ಉಪಯೋಗಿಸಿರ್ತಾರೆ. ಆದರೆ ಅವರು ನಿರೀಕ್ಷಿಸಿದ ಮಟ್ಟದ ಒಂದು ರಿಸಲ್ಟ್ ಸಿಕ್ಕಿರಲ್ಲ. ಯಾಕೆ ಅಂದರೆ, ತೈಲವನ್ನು ಹಚ್ಚಬೇಕಾದ್ರೆ ಒಂದು ಕ್ರಮ ಇದೆ, ಆ ಒಂದು ಕ್ರಮದ ಬಗ್ಗೆ ಮಾಹಿತಿ ಅವ್ರಿಗೆ ಇರೋದಿಲ್ಲ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಲೆ ಕೂದಲಿಗೆ ಹಚ್ಚುವ ತೈಲದ ಆಯ್ಕೆ ಯಾವ ರೀತಿ ಇರಬೇಕು, ಯಾವ ಸಮಯದಲ್ಲಿ ಯಾವ ತೈಲ ಹಚ್ಚಬೇಕು, ಹಾಗೂ ಎಷ್ಟು ಸಮಯ ಬಿಡಬೇಕು, ತದನಂತರ ಯಾವ ರೀತಿ ತಲೆ ಬಾಚಬೇಕು, ತೈಲ ಹಚ್ಚುವ ವಿಧಾನ, ಈ ಎಲ್ಲ ಒಂದು ವಿಷಯವನ್ನು ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ತಲೆ ಕೂದಲು ನಮ್ಮ ಸೌಂದರ್ಯದ ಒಂದು ಪ್ರತೀಕ. ಆದ್ದರಿಂದ ಈ ತಲೆ ಕೂದಲಿನ ಆರೈಕೆ ಬಹು ಮುಖ್ಯವಾಗಿರ್ತದೆ. ತೈಲದ ಒಂದು ಆಯ್ಕೆ ವಿಷಯಕ್ಕೆ ಬಂತು ಅಂತಂದರೆ, ಎಲ್ಲ ಸಮಯದಲ್ಲೂ ಎಲ್ಲ ತೈಲವನ್ನು ನಾವು ಹಚ್ಚಕ್ಕೆ ಬರೋದಿಲ್ಲ. ಬೇಸಿಗೆ ಕಾಲದಲ್ಲಿ ಆದಷ್ಟು ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿ, ಇದು ತಂಪನ್ನು ಮಾಡ್ತದೆ. ಹಾಗೂ ಚಳಿಗಾಲದಲ್ಲಿ ಎಳ್ಳೆಣ್ಣೆಯನ್ನು ಉಪಯೋಗಿಸಿ, ಇದು ತಲೆ ಕೂದಲಿನ ಆರೋಗ್ಯವನ್ನು ಕಾಪಾಡ್ತದೆ. ಇನ್ನು ತೈಲವನ್ನು ಹಚ್ಚಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿ ಹಚ್ಚೋದ್ರಿಂದ ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಹಾಗೂ ತೈಲ ಹಚ್ಚಬೇಕಾದ್ರೆ ನೆತ್ತಿಯ ಮೇಲೆ ಫಸ್ಟ್ ಹಚ್ಚಿ, ತದನಂತರ ಕೂದಲಿನ ತುದಿ, ಕವಲ ಒಡೆದಿರುವ ಜಾಗ, ಈ ಒಂದು ಭಾಗಗಳಿಗೆ ತೈಲವನ್ನು ಅಪ್ಲೈ ಮಾಡೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೀತದೆ. ಹಾಗೂ ತೈಲವನ್ನು ಸ್ವಲ್ಪ ಬಿಸಿ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ನಲ್ಲಿಕಾಯಿ ಹಾಕ್ಬೋದು, ಮೆಂತ್ಯ ಹಾಕ್ಬೋದು, ಕರಿಬೇವಿನ ಸೊಪ್ಪು ಹಾಕ್ಬೋದು. ಈ ಥರ ನೀವು ಮಾಡಿಕೊಂಡು ತಲೆ ಕೂದಲಿಗೆ ಹಚ್ಚೋದ್ರಿಂದ ತಲೆ ಕೂದಲು ಉದುರುವ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ತಲೆ ಕೂದಲಿಗೆ ಎಣ್ಣೆ ಹಚ್ಚಿದ ನಂತರ ಕನಿಷ್ಠ 1 ಗಂಟೆ ಬಿಡಿ, ಅಥವಾ ಒಂದು ರಾತ್ರಿ ಬಿಟ್ಟರು ತೊಂದರೆ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ 2 ದಿನ 3 ದಿನ ಹತ್ರ ತಲೆಗೆ ಎಣ್ಣೆ ಹಚ್ಚಿ ಬಿಡೋಕ್ಕೆ ಹೋಗಬೇಡಿ. ಇದೇನಾಗ್ತದೆ ಅಂತಂದರೆ, ಧೂಳುಗಳು ಹಾಗೂ ಕಣಗಳು ಅದರಲ್ಲಿ ಸೇರಿಕೊಂಡು ತಲೆ ಕೂದಲು ಉದುರುವುದು, ತಲೆ ಕೂದಲು ಡ್ರೈ ಆಗೋದು, ಈ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಇನ್ನು ತಲೆ ಕೂದಲು ಡ್ರೈ ಆಗಿರ್ತಕ್ಕಂಥವ್ರಿಗೆ, ತಲೆ ಕೂದಲು ಹಾಳಾಗಿರ್ತಕ್ಕಂಥವ್ರು ಹೈಡ್ರೇಟಿಂಗ್ ಆಯಿಲ್ ಆದಂತಹ ತೆಂಗಿನ ಎಣ್ಣೆ ಅಥವಾ ಹರಳೆಣ್ಣೆಯನ್ನೇ ಹಚ್ಚಿ. ಇದೇನು ಮಾಡ್ತದೆ ಅಂದರೆ, ತಲೆ ಕೂದಲು ತೇವಾಂಶವನ್ನು ನಷ್ಟವಾಗೋದನ್ನು ತಡೀತದೆ. ಹಾಗೂ ತಲೆ ಕೂದಲಿಗೆ ತೈಲವನ್ನು ಹಚ್ಚಿದ ನಂತರ ಅಗಲವಾದ ಬಾಚಣಿಗೆಯಲ್ಲಿ, ಹಲ್ಲುಗಳು ಅಗಲವಾಗಿರ್ತಕ್ಕಂಥ ಬಾಚಣಿಗೆಯಲ್ಲಿ ಬಾಚೋದ್ರಿಂದ ಈ ಸಿಕ್ಕುಗಳು ನಿವಾರಣೆ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಲೆ ಕೂದಲಿಗೆ ಯಾವ ರೀತಿ ಆರೈಕೆ ಮಾಡಬೇಕು, ಯಾವ ತೈಲವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು, ಎಷ್ಟು ಸಮಯ ಬಿಡಬೇಕು, ತದನಂತರ ಯಾವ ರೀತಿ ಬಾಚಬೇಕು, ಹಾಗೂ ಈ ಎಲ್ಲ ಒಂದು ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ತಲೆ ಕೂದಲಿನ ಆರೈಕೆಯನ್ನು ಮಾಡ್ಬೋದು, ತಲೆ ಕೂದಲು ಚೆನ್ನಾಗಿ ಬೆಳೀತದೆ, ಆರೋಗ್ಯದಿಂದ ಇರ್ಬೋದು, ಸೌಂದರ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.